परिव्राट् मूर्तित्वे परिकल्पितश्चरभृतो वर्त्मा पुनर्जन्मनाम् आत्मेत्यात्मविदां कृतश्चेडतां भर्तामरज्योतिषाम् लोकानां प्रलयोदयस्थितिविभुश्चानेकधा यश्रुतौ वाचं न सदधात्मनेककिरणस्त्रैलोक्यदीपो रविः यस्योदये जगदिदं प्रतिबोधमेति मध्यस्थितौ प्रसरति प्रकृतिक्रियासु अस्मङ्गतौ सपिति चोच्ಛ्वसितैकमात्रं भानुस्यैव नयति प्रकटप्रभावः ನಿನ್ನೆ 3 ಅಂಕೆಯ ನಿರ್ದೇಶ ಪದಗಳವರೆಗೆ ನಾವು ನೋಡಿದ್ದೇವೆ. ಇವತ್ತು 4ನೇದ್ದು ನೋಡುವ. ಅಬ್ಧಿಸಾಗರ ಚತ್ವಾರಿ ವನರಾಶಿರ್ಯುಗೋಂಬುಧಿಃ ಚತುರ್ವಾರಿನಿಧಿಶ್ಚಾಪಿ ಜಲಧಿರ್ನೀರಧಿಸ್ತತಾ ಇದರ ಪದಚ್ಛೇದ. ಅಬ್ಧಿ ಸಾಗರ ಚತ್ವಾರಿ ವನರಾಶಿ ಯುಗಃ ಅಂಬುದಿಃ ಚತುಃ ವಾರಿನಿಧಿಃ ಚ ಅಪಿ ಜಲಧಿಃ ನೀರಧಿಃ ತಥಾ. ಇಲ್ಲಿ 4 ಸಂಖ್ಯೆಗೆ ಇರತಕ್ಕಂತ ಪರ್ಯಾಯ ಪದಗಳನ್ನ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಅಬ್ಧಿ ಅಂತೇಳಿ ಹೇಳಿದ್ರೆ ಸಮುದ್ರಕ್ಕೆ ಹೆಸರಿರುವಂತದ್ದು, ಅಥವಾ ಸಾಗರ ಅಂತ ಹೇಳಿದ್ರು ಒಂದೇ. ಅಬ್ಧಿ ಅಂತ ಹೇಳಿದ್ರು ಸಾಗರ ಅಂತ ಹೇಳಿದ್ರು ಒಂದೇ. ಚತುಸ್ಸಾಗರ ಪರ್ಯಂತ ಅಂತ ಹೇಳಿ ಅಂತದ್ದೇ ಶಬ್ದಗಳು, ಅಂದ್ರೆ 4 ಸಾಗರಗಳು ಪ್ರಸಿದ್ಧವಾಗಿರುವಂತದ್ದು. ಚತುಸ್ಸಾಗರಗಳು ಅಂತ 4 ಸಮುದ್ರಗಳು ಅಂತೇಳಿ ಪ್ರಸಿದ್ಧ. ಇನ್ನು ಆದ್ರಿಂದಾಗಿ ಅಬ್ಧಿ ಅಂತ ಹೇಳಿದ್ರು ಸಾಗರ ಚತ್ವಾರಿ, ಅವುಗಳು 4. ವನರಾಶಿ ಅಂತ ಹೇಳಿದ್ರೆ, ವನ ಅಂತ ಹೇಳಿದ್ರೆ ಇಲ್ಲಿ ಕಾಡು ಎಂಬುದಾಗಿ ಅರ್ಥ ಅಲ್ಲ. ವನ ಅಂತೇಳಿ ಹೇಳಿದ್ರೆ ನೀರು ಎಂಬುದಾಗಿ ಅರ್ಥ. ಅದಕ್ಕೆ ಅಮರಕೋಶದಲ್ಲಿ ಜೀವನಂ ವನಂ ಅಂತೇಳಿ ಜೀವನ ವನ ಎಂಬುದಾಗಿ ಕೂಡ ನೀರಿಗೆ ಕರೀತಾರೆ. ಅದರಿಂದ ಈ ವನರಾಶಿ ಅಂತೇಳಿ ಹೇಳಿದ್ರೆ ನೀರಿನ ರಾಶಿ, ಅದು ಕೂಡ ನಮಗೆ ಸಮುದ್ರ ಅಂತೇಳಿ ಆಗ್ತದೆ. ಯುಗಗಳು, ಯುಗಃ 4 ಯುಗಗಳು. ಮತ್ತೆ ಅಂಬುದಿ ಅಂತ ಹೇಳಿದ್ರು ಸಮುದ್ರ ಎಂಬುದಾಗಿ ಅರ್ಥ, ಕೂಡ ಚತುಸ್ಸಾಗರವೇ. ವಾರನಿಧಿ ಅಂತ ಹೇಳಿದ್ರು ವಾರಿ ಅಂತೇಳಿ ಹೇಳಿದ್ರೆ ನೀರಿನ ನಿಧಿ, ಅದು ಕೂಡ ಸಾಗರವೇ. ಜಲಧಿ ಅಂತೇಳಿ ಹೇಳಿದ್ರು ಸಾಗರಕ್ಕೆ ಹೆಸರು. ನೀರಧಿ ಅಂತೇಳಿ ಹೇಳಿದ್ರು ನೀರ ಅಂತೇಳಿ ಸಂಸ್ಕೃತದಲ್ಲಿ ಕೂಡ ನೀರಿಗೆ ಕರೀತಾರೆ. ಅದರಿಂದ ಈ ನೀರಧಿ ಅಂತೇಳಿ ಹೇಳಿದ್ರು ಸಾಗರವೇ. ಅದರಿಂದ ಇದೆಲ್ಲ 4 ಎಂಬುದನ್ನ ಸೂಚನೆ ಮಾಡುವಂತಹ ಶಬ್ದಗಳು. ಇನ್ನು 5 ಅಂಕೆಯ ನಿರ್ದೇಶ ಪದಗಳನ್ನು ನೋಡುವ. ಇಂದ್ರಿಯಂ ಪಂಚಮಂ ಜ್ಞಾನಂ ಈಶ್ವರ್ಬಾಣಶ್ಚ ಮಾರ್ಗಣಃ ಪತ್ರಂ ಭೂತಂ ಶರಪರ್ವಾಂ ಪ್ರಾಣಶ್ಚ ವಿಷಯಾಸ್ತಥಾ. ಪದಚ್ಛೇದ. ಇಂದ್ರಿಯಂ ಪಂಚಮಂ ಜ್ಞಾನಂ ಇಷುಃ ಬಾಣಃ ಚ ಮಾರ್ಗಣಃ ಪತ್ರಂ ಭೂತಂ ಶರಃ ಪರ್ವ ಪ್ರಾಣಃ ಚ ವಿಷಯಾಃ ತಥಾ ಎಂಬುದಾಗಿ ಪದಚ್ಛೇದ. 5 ಅಂತ ಹೇಳುವಂತಹ
ಸಂಖ್ಯೆಗೆ ಇಂದ್ರಿಯ ಅಂತೇಳಿ ಹೇಳ್ಬೋದು. ಇಂದ್ರಿಯಗಳು 5 ಪಂಚೇಂದ್ರಿಯಗಳು ಅಂತೇಳಿ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಅಂತೇಳಿ ಪ್ರಸಿದ್ಧ ನಮಗೆ. ಆ ಇಂದ್ರಿಯ ಅಂತ ಹೇಳಿದ್ರೆ 5 ಅಂತ ಹೇಳುವಂಥದ್ದು: ಕಣ್ಣು, ಮೂಗು, ಕಿವಿ, ಬಾಯಿ, ಚರ್ಮ. ಇದು 5 ಇಂದ್ರಿಯಗಳು. ಇನ್ನು ಅದು ಪಂಚಮ ಅಂತ ಹೇಳಿದ್ರೆ ಅಲ್ಲಿಗೆ ಶಬ್ದ. ಜ್ಞಾನಗಳು 5 ಅಂತ ಹೇಳುವಂಥದ್ದು, ಜ್ಞಾನೇಂದ್ರಿಯಗಳು ಕೂಡ 5 ಅಂತ ಹೇಳುವಂಥದ್ದು ಇದೆ. ಇನ್ನು ಇಶು ಅಂತ ಹೇಳಿದ್ರೆ ಬಾಣಕ್ಕೆ ಹೆಸರಿರುವಂಥದ್ದು. ಬಾಣಗಳು 5 ಅಂತೇಳಿ ಪಂಚಬಾಣಗಳು ಪ್ರಸಿದ್ಧ. ಮನ್ಮಥನ 5 ಬಾಣಗಳು ಅಂತ ಹೇಳುವಂಥದ್ದು ಬಾಣ ಶಬ್ದಕ್ಕೆ ಇರುವಂಥದ್ದು. ಅರವಿಂದಂ ಅಶೋಕಂಚ ಚೂತಂಚ ನವಮಲ್ಲಿಕ ನೀಲೋತ್ಪಲಂಚ ಪಂಚೈತೆ ಹೇಳಿ 5 ಬಾಣಗಳು ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲ ಎಂಬುದಾಗಿ ಮನ್ಮಥನ 5 ಬಾಣಗಳಿಗೆ ಕರೀತಾರೆ. ಮಾರ್ಗಣಃ ಅಂತೇಳಿ ಹೇಳಿದ್ರು ಬಾಣವೇ, ಇಶು ಅಂತ ಹೇಳಿದ್ರು ಬಾಣವೇ. ಅದರಿಂದ ಇದೆಲ್ಲ 5 ಸಂಖ್ಯೆಯನ್ನು ಸೂಚನೆ ಮಾಡ್ತದೆ. ಪತ್ರಗಳು 5 ಎಂಬುದಾಗಿ. ಅದು ಯಾವುದು ಅಂತ ನನಗೆ ಸರಿಯಾಗಿ ಮಾಹಿತಿ ಇಲ್ಲ. ನಮ್ಮಲ್ಲಿ ಪತ್ರಗಳು ಇದಕ್ಕೆಲ್ಲ ಯಾವುದು ಪಂಚಪಲ್ಲವ ಪಲ್ಲವಗಳು ಅಂತೇಳಿ ಚಿಗುರುಗಳು ಎಂಬುದಾಗಿ ಅರ್ಥ. ಅದು ಪಂಚಪಲ್ಲವಗಳು ಪ್ರಸಿದ್ಧ. ಅದೇ ಪತ್ರವೋ ಅಥವಾ ಬೇರೆ ಪತ್ರ ಉಂಟು ಅಂತ ನೋಡ್ಬೇಕು. ಭೂತಂ ಪಂಚಭೂತಗಳು ಗೊತ್ತಿರುವಂಥದ್ದು: ಪೃಥ್ವಿ, ತೇಜಸ್ಸು, ವಾಯು, ಆಕಾಶ. ಶರಹ ಅಂತ ಹೇಳಿದ್ರೆ ಬಾಣ, ಅದು ನೋಡಿದ್ದೇವೆ. ಪರ್ವ, ಈ ಪಂಚಪರ್ವ ಅಂತೇಳಿ ಪ್ರಸಿದ್ಧ. ಅದು ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪರ್ವಗಳನ್ನ ಆಚರಣೆ ಮಾಡ್ತಾರೆ. ಸಾಮಾನ್ಯ ಪಂಚಪರ್ವಗಳಲ್ಲಿ ಮಕರ ಸಂಕ್ರಾಂತಿ ಸೇರ್ತದೆ, ಚತುರ್ಥಿ, ಗಣೇಶ ಚತುರ್ಥಿ ಸೇರ್ತದೆ. ಅದು ಕೆಲವು ಕಡೆ ಬೇರೆ ಬೇರೆ ರೀತಿಯಲ್ಲಿ ಉಂಟು. ಅದರಿಂದಾಗಿ ಅದನ್ನು ಇದಮಿತ್ತಂ ಅಂತೇಳಿ ಇದೇ ಪರ್ವಗಳು ಅಂತೇಳಿ ಹೇಳಿಕ್ಕೆ ಕಷ್ಟ. ಪರ್ವಕಾಲಗಳು 5 ವರ್ಷದಲ್ಲಿ, ಒಂದು ವರ್ಷದಲ್ಲಿ 5 ಪರ್ವಕಾಲಗಳು ಬರ್ತದೆ ಅಂತ ಹೇಳುವಂಥದ್ದು ಇಷ್ಟು ಇಟ್ಕೊಳ್ಳುವ, ಅಷ್ಟು ಸಾಕು. ಪ್ರಾಣ, ಪಂಚಪ್ರಾಣಗಳು: ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಇದು ಪಂಚಪ್ರಾಣಗಳು. ವಿಷಯಗಳು ಕೂಡ 5 ಅಂತೇಳಿ ಅದು ಪ್ರಸಿದ್ಧ. ಆ ವಿಷಯಗಳು 5 ಅಂತ ಹೇಳುವಂಥದ್ದು. ಅದರ ಬಗ್ಗೆ ನೋಡ ಮುಂದಕ್ಕೆ ಯಾವುದೆಲ್ಲ ಅಂತೇಳಿ. ಇನ್ನು 6 ಅಂಕೆಯ ನಿರ್ದೇಶ ಪದಗಳು ಯಾವುದೆಲ್ಲ ಅಂತ ಹೇಳಿದ್ರೆ: ಶಾಸ್ತ್ರಂ ಷಚ್ಚ ರುಚಿಶ್ಚೈವಾಂ, ಶಾಸ್ತ್ರಂ ಷಚ್ಚ ರುಚಿಶ್ಚೈವಾಂ, ಶಾಸ್ತ್ರಂ ಷಚ್ಚ ರುಚಿಶ್ಚೈವ, ಕಾಲಶ್ಚ ಋತುಸಂಜ್ಞಕಃ, ಕಾಲಶ್ಚ ಋತುಸಂಜ್ಞಕಃ, ಕಾಲಶ್ಚ ಋತುಸಂಜ್ಞಕಃ, ರಸದ್ರವ್ಯಂಚ ಕೋಶಶ್ಚ, ರಸದ್ರವ್ಯಂಚ ಕೋಶಶ್ಚ, ರಸದ್ರವ್ಯಂಚ ಕೋಶಶ್ಚ, ಷಡ್ದರ್ಶನ ಷಡಾಗಮೌ, ಷಡ್ದರ್ಶನ ಷಡಾಗಮೌ, ಷಡ್ದರ್ಶನ ಷಡಾಗಮೌ. ಪದಚ್ಛೇದ: ಶಾಸ್ತ್ರಂ ಷಟ್ ಚ ರುಚಿಃ ಚ ಏವ ಕಾಲಃ ಚ ಋತುಸಂಜ್ಞಕಃ, ರಸದ್ರವ್ಯಂ ಚ ಕೋಶಃ ಚ ಷಡ್ದರ್ಶನ ಷಡಾಗಮೌ. ಇದು ಹೇಳುವಂತಹ ಸಂಖ್ಯೆಯನ್ನು ಸೂಚನೆ ಮಾಡತಕ್ಕಂತಹ ಶಬ್ದಗಳು. ಶಾಸ್ತ್ರಗಳು 6 ಶಾಸ್ತ್ರಗಳು. 6 ಶಾಸ್ತ್ರಗಳ ಓದಿದರೇನು ಅಂತೇಳಿ ದಾಸರ ಪದಗಳು ಕೂಡ ಇದೆ. ಮತ್ತೆ ಷಟ್ ರುಚಿಶ್ಚೈವ, ರುಚಿಗಳು ಕೂಡ ಷಟ್. ಯಾವುದೆಲ್ಲ: ತಿಕ್ತ, ಕಟುಕ, ಲವಣ, ತಿಕ್ತ, ಮಿಶ್ರ ಒಂದು ಬೇರೆ, ಕಟುಕ, ಲವಣ, ತಿಕ್ತ, ಕಷಾಯ, ಮಧುರ, ಆಮ್ಲ. ಇದು ಷಡ್ ರುಚಿಗಳು ಅಂತೇಳಿ. ರಸಗಳು ಕೂಡ ಇದೆ, ಇದಕ್ಕೆ ರಸಗಳು ಅಂತೇಳಿ ಕರೀತಾರೆ. ರುಚಿ ಅಂತ ಹೇಳುವಂಥದ್ದು ಇದೆ. ಷಡ್ ಋತುಗಳು ಪ್ರಸಿದ್ಧ ನಮಗೆ: ವಸಂತ, ಗ್ರೀಷ್ಮ, ವರ್ಷ, ಹೇಮಂತ, ಶರದ್ ಋತು, ಶರತ್, ಹೇಮಂತ, ಶಿಶಿರ.
ಹೀಗೆ 6 ಋತುಗಳು ಪ್ರಸಿದ್ಧ. ಮತ್ತೆ ರಸಗಳಿಗೆ ಹೇಳಿದೆ. ದ್ರವ್ಯಗಳು, ಷಡ್ದ್ರವ್ಯಗಳು ಅಂತ ಹೇಳುವಂಥದ್ದು ಇದೆ. ಅದು ಯಾವುದು ಅಂತ ನೋಡ್ಬೇಕಷ್ಟೇ. ಕೋಶಗಳು ಕೂಡ ಅಷ್ಟೇ, ಷಟ್ ಕೋಶಗಳು ಅಂತೇಳಿ ಅದು ಕೂಡ ಯಾವುದೆಲ್ಲ, ಷಡ್ ದರ್ಶನಗಳು ಯಾವುದೆಲ್ಲ, ಷಡಾಗಮಗಳು, ದರ್ಶನಾಗಮಗಳೆಲ್ಲ ಷಟ್ ಷಟ್ ಅಂತೇಳಿ ಪ್ರಸಿದ್ಧ. ಯಾವುದು ಅಂತ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಸಿಕ್ಕಿದ ನೋಡುವ. ಮತ್ತೆ 7 ಅಂಕೆಯ ನಿರ್ದೇಶ ಪದಗಳನ್ನು ನೋಡುವ. ಶೈಲೋದ್ರಿರ್ದ್ವೀಪ ವಾಯೂಚಾಂ, ಶೈಲೋದ್ರಿರ್ದ್ವೀಪ ವಾಯೂಚಾಂ, ಶೈಲೋದ್ರಿರ್ದ್ವೀಪ ವಾಯೂಚಾಂ, ಮುನಿಸ್ಸಪ್ತಾಚಲೋ ಗಿರಿಃ, ಮುನಿಸ್ಸಪ್ತಾಚಲೋ ಗಿರಿಃ, ಮುನಿಸ್ಸಪ್ತಾಚಲೋ ಗಿರಿಃ, ತುರಗಾಶ್ವನಗಾ ಗೋತ್ರಾಂ, ತುರಗಾಶ್ವನಗಾ ಗೋತ್ರಾಂ, ತುರಗಾಶ್ವನಗಾ ಗೋತ್ರಾಂ, ಮಹೀಂದ್ರ ಋಷಿ ಸಂಜ್ಞಕಃ, ಮಹೀಂದ್ರ ಋಷಿ ಸಂಜ್ಞಕಃ, ಮಹೀಂದ್ರ ಋಷಿ ಸಂಜ್ಞಕಃ, ಶೈಲಃ ಅದ್ರಿಃ ದ್ವೀಪವಾಯೂ ಚ ಮುನಿಃ ಸಪ್ತಾಚಲಃ ಗಿರಿಃ ತುರಗಾಶ್ವನಗಾಃ ಗೋತ್ರಾಃ ಮಹೀಂದ್ರಃ ಋಷಿಸಂಜ್ಞಕಃ ಎಂಬುದಾಗಿ ಪದಚ್ಛೇದ. ಶೈಲಃ 7 ಪರ್ವತಗಳು, ಸಪ್ತ ಪರ್ವತಗಳು ಅಂತ ಹೇಳುವಂಥದ್ದು ಪ್ರಸಿದ್ಧ. ಯಾವುದೆಲ್ಲ ಅಂತ ನನಗೆ ಅದರ ಮಾಹಿತಿ ಇಲ್ಲ. ಅದ್ರಿಹಿ ಅಂತ ಹೇಳಿದ್ರೆ ಪರ್ವತವೇ. ಸಪ್ತದ್ವೀಪಗಳು, ಸಪ್ತದ್ವೀಪ ವಸುಂಧರ, ಸಪ್ತದ್ವೀಪಗಳು ಅಂತೇಳಿ 7 ದ್ವೀಪಗಳು ಅಂತ ಹೇಳುವಂಥದ್ದು ಕೂಡ ಪ್ರಸಿದ್ಧ. ಅದು ಭಾಗವತದಲ್ಲೆಲ್ಲ ಸಪ್ತದ್ವೀಪಗಳ ಬಗ್ಗೆ ಮಾಹಿತಿ ಕೊಡ್ತಾರೆ. ವಾಯುಚ, ವಾಯು ಅಂತ ಹೇಳುವಂಥದ್ದು 7 ವಾಯುಗಳು ಯಾವುದು ಅಂತ ನೋಡ್ಬೇಕು. 8 ವಾಯುಗಳು ಅಂತ ಹೇಳುವಂಥದ್ದು ವಿಷಯ ಗೊತ್ತುಂಟು. ಧನಂಜಯ ಕೃಕಲ 2 ಪ್ರಾಣಾಪಾನ ವೇದಕ್ಕೆ ಧನಂಜಯ ಕೃಕಲ, ಇನ್ನೊಂದು ಯಾವುದೋ ಸೇರ್ತದೆ. ಇದು 2 ಇಟ್ಕೊಂಡೇ ಸಪ್ತವಾಯು ಅಂತೇಳಿ ಹೇಳ್ತಾರಂತ ಗೊತ್ತಿಲ್ಲ, ಅದು ನೋಡ್ಬೇಕು. ಸಪ್ತ ಋಷಿಗಳು, ಮುನಿಹಿ 7 ಋಷಿಗಳು ಅಂತ ಹೇಳುವಂಥದ್ದು ಪ್ರಸಿದ್ಧ ನಮಗೆ. ಅದು ಬೇರೆ ಬೇರೆ ಯುಗಗಳಿಗೆ ಬೇರೆ ಬೇರೆ ಸಪ್ತ ಋಷಿಗಳ ವಿಭಿನ್ನತೆ ಇದೆ ಅದರಲ್ಲಿ. ಕಲಿಯುಗಕ್ಕೆ ಯಾರು ಅಂತ ಹೇಳುವಂಥದ್ದು ಕೂಡ ಮಾಹಿತಿ ಇದೆ. ಮತ್ತೆ ಸಪ್ತಾಚಲ, ಅದೇ ಸಪ್ತಗಿರಿ ವಾಸ ಅಂತೇಳಿ ಗಿರಿಹಿ, ಅಚಲಹ ಅಂತ ಹೇಳಿದ್ರೆ ಪರ್ವತ, ಅಲ್ಲಿ ಗಿರಿಹಿ ಅಂತ ಹೇಳಿದ್ರೆ ಪರ್ವತವೇ. ಅದು ನಮಗೆ ಸಪ್ತಗಿರಿ ವಾಸ ಅಂತ ಹೇಳಿದಂಥದ್ದು ಪ್ರಸಿದ್ಧ. ತುರಗಗಳು, ಇವನ ಸೂರ್ಯನ ರಥಕ್ಕಿರುವಂತ 7 ಕುದುರೆಗಳು, ಅಶ್ವ ಅಂತ ಹೇಳಿದ್ರೆ ಕುದುರೆಯೇ. ಮತ್ತೆ ನಗಾಹ ಅಂತ ಹೇಳಿದ್ರೆ ಪರ್ವತವೇ, ಅದು 7 ಅಂತ ಹೇಳುವಂಥದ್ದು. ಗೋತ್ರಗಳು ಕೂಡ 7 ಗೋತ್ರಗಳು, ಅಂದ್ರೆ ಸಪ್ತ ಋಷಿಗಳಿಗೆ ಸಂಬಂಧಪಟ್ಟಾಗಿ ಗೋತ್ರಗಳ ವ್ಯವಸ್ಥೆ ಕೂಡ ಇದೆ. ಮಹೀಂದ್ರ ಅಂತ ಹೇಳಿದ್ರೆ ರಾಜರುಗಳು. ಅವರು ಕೂಡ 7 ಪ್ರಸಿದ್ಧ ರಾಜರು, ಮಾಂಧಾತ, ಅನೋಷ, ಬರೀಷ, ಸಗರು, ರಾಜ, ಪೃಥುರ್ಹೇಯ, ಇವರ 7 ರಾಜರುಗಳು ಕೂಡ ಪ್ರಸಿದ್ಧವಾಗಿರುವಂತದ್ದು. ಮತ್ತೆ ಋಷಿ ಸಂಜ್ಞಕ, ಋಷಿ ಅಂತ ಹೇಳಿದ್ರು 7 ಎಂಬ ಶಬ್ದಕ್ಕೆ ಈ ಶಬ್ದಗಳನ್ನೆಲ್ಲ ಬಳಸಬಹುದು. ಇನ್ನು 8 ಅಂಕೆಯ ನಿರ್ದೇಶ ಪದಗಳು. ಒಂದು ನಿಮಿಷ.
ಗುರುಗಳೇ ಕೇಳಿಸ್ತಾ ಇಲ್ಲ. ಒಂದು ನಿಮಿಷ, ನಾನೊಂದು ಕಡೆ ಸ್ವಲ್ಪ ಮ್ಯೂಟ್ ಮಾಡ್ಕೊಂಡಿದ್ದೆ. ಆಯ್ತು ಆಯ್ತು ಗುರುಗಳೇ. 8 ಅಂಕೆಯ ನಿರ್ದೇಶ ಪದಗಳನ್ನು ನೋಡುವ. ಅಷ್ಟಮಂ ಗಜಕರ್ಣೀಚಾಂ, ಅಷ್ಟಮಂ ಗಜಕರ್ಣೀಚಾಂ, ಅಷ್ಟಮಂ ಗಜಕರ್ಣೀಚಾಂ, ದಿಗ್ಗಜೋ ದಂತಿ ಹಸ್ತಿನೌ, ದಿಗ್ಗಜೋ ದಂತಿ ಹಸ್ತಿನೌ, ದಿಗ್ಗಜೋ ದಂತಿ ಹಸ್ತಿನೌ, ಸಾಮಜೋ ಮತ್ತ ಮಾತಂಗಃ, ಸಾಮಜೋ ಮತ್ತ ಮಾತಂಗಃ, ಸಾಮಜೋ ಮತ್ತ ಮಾತಂಗಃ, ದಿಕ್ಪಾಲ ವಸುವಾರಣಾಃ, ದಿಕ್ಪಾಲ ವಸುವಾರಣಾಃ, ದಿಕ್ಪಾಲ ವಸುವಾರಣಾಃ, ಅಷ್ಟಮಂ ಗಜಕರ್ಣೀಚ. ಗಜ ಆನೆಯ ಕಿವಿಗಳು, ಗಜಕರ್ಣಿ ಅಂತ ಹೇಳಿದ್ರೆ ಆನೆಯ ಕಿವಿ ಅಂತ ಹೇಳಿ ಅರ್ಥ. ಅಂತೂ ಅದು ಗಜ ಶಬ್ದಕ್ಕೆ ಅಂದ್ರೆ ಆನೆಗಳಿಗೆ ಸಂಬಂಧಪಟ್ಟದ್ದು. ಅಷ್ಟ ದಿಗ್ಗಜಗಳು ಅಂತ ಹೇಳುವಂಥದ್ದು 8 ಅಂತೇಳಿ, ಐರಾವತ ಅದೆಲ್ಲ 8 ಬರ್ತದೆ. ಒಂದ್ಸಲ ಪಾಠದಲ್ಲಿ ಅದನ್ನ ಸಂಗ್ರಹ ಮಾಡಿ ಹಾಕಿದ್ರು. ನೋಡುವ, ಅದಿದ್ರೆ ಈ ಸಲ ಕಳಿಸ್ಲಿಕ್ಕೆ ಹೇಳ್ತೇನೆ. ದಿಗ್ಗಜ ಅಂತ ಹೇಳಿದ್ರೆ ಅದು ದಿಗ್ಗಜಗಳು, ಅದೇ 8 ದಿಗ್ಗಜಗಳು ಅಂತ ಫೇಮಸ್, ಪ್ರಸಿದ್ಧ. ಹಾಗೆ ದಂತಿ ಅಂತೇಳಿ ಹೇಳಿದ್ರು, ದಂತ ಉಳ್ಳಂತದ್ದು, ಅದು ಕೂಡ ಆನೆಯದ್ದೇ ಹೆಸರು. ಹಸ್ತಿ ಅಂತೇಳಿ ಹೇಳಿದ್ರು ಆನೆಗೆ ಕರೆಯುವಂಥದ್ದು. ಸಾಮಜ ಅಂತೇಳಿ ಹೇಳಿದ್ರೆ ಅಂತ ನನಗೆ ಗೊತ್ತಿಲ್ಲ. 8 ಸಾಮದಿಂದ ಹುಟ್ಟಿದ್ದು ಅದು ಎಂತ ಅಂತ ಅದೊಂದು ಸಾಮಜ ಶಬ್ದ ನನಗೆ ಗೊತ್ತಿಲ್ಲ, ಅದರ ಬಗ್ಗೆ ತಿಳ್ಕೊಂಡೆ ಹೇಳ್ತೇನೆ. ಮತ್ತ ಮಾತಂಗ 2 ಕೂಡ ಆನೆಗೆ ಕರೆಯುವಂತ ಶಬ್ದಗಳು. ದಿಕ್ಪಾಲಕರು 8, ಅದು ಪ್ರಸಿದ್ಧ, ಇಂದ್ರಾದಿ ದಿಕ್ಪಾಲಕರು ಪ್ರಸಿದ್ಧ. ಅಷ್ಟವಸುಗಳು ಅದು 8 ಅಂತ ಹೇಳುವಂಥದ್ದು ಪ್ರಸಿದ್ಧ. ವಾರಣ ಅಂತೇಳಿ ಹೇಳಿದ್ರು ಕೂಡ ಆನೆಗೆ ಹೆಸರಿರುವಂಥದ್ದು, ಅದರಿಂದಾಗಿ ಅದು ನಮಗೆ 8 ಅಂತ ಹೇಳುವಂಥದ್ದು ವ್ಯವಸ್ಥೆ. ಇನ್ನು 9 ಅಂಕೆಯ ನಿರ್ದೇಶ ಪದಗಳನ್ನು ನೋಡುವ. ನವಮಂ ನವರತ್ನಂಚ, ನವಮಂ ನವರತ್ನಂಚ, ನವಮಂ ನವರತ್ನಂಚ, ಬ್ರಹ್ಮಾಚ ಕಮಲಾಸನಃ, ಬ್ರಹ್ಮಾಚ ಕಮಲಾಸನಃ, ಬ್ರಹ್ಮಾಚ ಕಮಲಾಸನಃ, ನಿಧಿರ್ಗ್ರಹಶ್ಚ ಖಂಡಂಚ, ನಿಧಿರ್ಗ್ರಹಶ್ಚ ಖಂಡಂಚ, ನಿಧಿರ್ಗ್ರಹಶ್ಚ ಖಂಡಂಚ, ರಂಧ್ರಭಾವಶ್ಚ ಲಬ್ಧಕಃ, ರಂಧ್ರಭಾವಶ್ಚ ಲಬ್ಧಕಃ, ರಂಧ್ರಭಾವಶ್ಚ ಲಬ್ಧಕಃ. ನವಮಂ ನವರತ್ನಂ ಚ ಬ್ರಹ್ಮ ಚ ಕಮಲಾಸನಃ, ನಿಧಿಃ ಗ್ರಹಃ ಚ ಖಂಡಂ ಚ ರಂಧ್ರಭಾವಃ ಚ ಲಬ್ಧಕಃ. ಇದು 9 ಸೂಚನೆ ಮಾಡುವಂತ ಶಬ್ದಗಳು. ನವಮ ನವರತ್ನಗಳು, ಯಾವುದೆಲ್ಲ ನವರತ್ನಗಳು ಅಂತ ಹೇಳುವಂಥದ್ದು ನೋಡುವ, ಅದರ ಬಗ್ಗೆ ಎಲ್ಲ ಮಾಹಿತಿ ಒಂದ್ಸಲ ಸಂಗ್ರಹ ಮಾಡಿ ಗ್ರೂಪ್ ಅಲ್ಲಿ ಮಾಹಿತಿ ಇದ್ದವರಿದ್ರೆ ಹಂಚಿಕೊಳ್ಳಿ, ಅಥವಾ ಸಂಗ್ರಹ ಮಾಡಿ ಹಂಚಿಕೊಳ್ಳುವ. ನವಬ್ರಹ್ಮರು, ಅದು ಅದರ ಬಗ್ಗೆ ಕೂಡ ನನಗೆ ಅದು ಮಾಹಿತಿ ಇಲ್ಲ, ಯಾರೆಲ್ಲ ನವಬ್ರಹ್ಮರು ಅಂತ. ಹೊಸಲ ಆಟದಲ್ಲಿ ಹೆಸರೆಲ್ಲ ಹೇಳಿದ್ದಾರೆ ಒಂದ್ಸಲ, ಅದನ್ನು ನಾನು ನೋಡಿಕೊಂಡು ಮತ್ತೆ ನಿಮಗೆ ತಿಳಿಸ್ತೇನೆ, ಯಾರೆಲ್ಲ ನವಬ್ರಹ್ಮ ಅಂತ ಹೊಸಲ ಪಾಠದಲ್ಲಿ ಒಬ್ರು ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ನಿಧಿಗಳು ಕೂಡ 9. ನವಗ್ರಹರು ನಮಗೆ ಪ್ರಸಿದ್ಧ. ಇನ್ನು ನವಖಂಡಗಳು ಅಂತ ಹೇಳುವಂಥದ್ದು, ನವರಂಧ್ರಗಳು ನಮಗೆ ಪ್ರಸಿದ್ಧ ನಮ್ಮ ದೇಹದಲ್ಲಿ. ಭಾವನೆಗಳು ಕೂಡ ರಸ, ಅಂದ್ರೆ ನಮಗೆ ಭಾವ ಅಂತ ಹೇಳಿದ್ರೆ ರಸ ಅಂತೇಳಿ ಅರ್ಥ. ನವರಸಗಳು ಅಂತೇಳಿ ಕರೀತೇವೆ, ಅಂದ್ರೆ ಭಾವನೆಗಳು. ಅದ್ಭುತ, ಹಾಸ್ಯ, ಭಯಾನಕ, ಬೀಭತ್ಸ, ವೀರ, ಕರುಣ ಇತ್ಯಾದಿ ಏನೋ ರಸಗಳಿದೆ, ಅದಕ್ಕೆ ಭಾವಗಳು ಅಂತೇಳಿ ಕರೀತೇವೆ. ಅದು ಕೂಡ 9 ಅಂತೇಳಿ ಇರುವಂಥದ್ದು. ಇದು 9 ಅಂತ ಹೇಳುವಂತ ಶಬ್ದವನ್ನ ಸೂಚನೆ ಮಾಡುವಂತ ಶಬ್ದಗಳು. ಇನ್ನು 0 ಅಂತ ಹೇಳುವಂತಹದ್ದನ್ನ ಹೇಳುವಂಥದ್ದು. ಆಕಾಶೋ ಗಗನಂ ಶೂನ್ಯಂ, ಆಕಾಶೋ ಗಗನಂ ಶೂನ್ಯಂ, ಅಂತರಿಕ್ಷಂ ಮರುತ್ಪಥಂ, ಅಂತರಿಕ್ಷಂ ಮರುತ್ಪಥಂ. ಇಷ್ಟೇ. ಮತ್ತೆ ನಮಗೆ ಮೊನ್ನೆ ನಾವು ನೋಡಿದ್ದೇವಲ್ಲ ಆ ಸೂತ್ರ, ಕಾದಿನವ ಟಾದಿನವ ಪಾದಿ ಪಂಚಚಯಾಷ್ಟಕಃ, ಅಲ್ಲಿಗೆ ಸಂಬಂಧಪಟ್ಟ ವಿಷಯಗಳು. ಆಕಾಶ, ಗಗನಂ, ಶೂನ್ಯಂ, ಅಂತರಿಕ್ಷಂ, ಮರುತ್ಪಥಂ, ಇದು 0ಯ ಶಬ್ದಗಳು. ಇನ್ನು ಮೊನ್ನೆಯ ಸೂತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕಾದಿನವ, ಕ ಖ ಗ ಗ ङ ಚ ಚ ಝ ಝ ಎಂಬಲ್ಲಿವರೆಗೆ 9. ಕಟಡ ಢಣ ತ ತ ದ ಧ ನ ತ ತ ನ ಇಲ್ಲ, ಅಲ್ಲಿ ನಾ 0, ತ ತ ದ ಧ ಎಂಬಲ್ಲಿವರೆಗೆ 9.
ಪಾತಿ ಪಂಚ ಪ ಫ ಬ ಭ ಮ 5, ಯಾಷ್ಟಕ ಯಾರ ಲಾವ ಶ ಶ ಸ ಹ 8 ಅಂತೇಳಿ ಮೊನ್ನೆ ನೋಡಿದ್ದೇವೆ. ಇದು ಯಾವ ಸಂಖ್ಯೆಗಳನ್ನು ತಿಳಿಸುವಂಥದ್ದು. ಆ ರೀತಿಯಲ್ಲಿ ವ್ಯವಸ್ಥೆಗಳು. ಆಕಾಶ ಅಂತೇಳಿ ಹೇಳಿದರೆ 0, ಶೂನ್ಯ, ಆಕಾಶಕ್ಕೆ ಶೂನ್ಯ ಅಂತೇಳಿ ಕರೆಯುವಂಥದ್ದು ವ್ಯವಸ್ಥೆ ನಮಗೆ. ಅದರಿಂದಾಗಿ ಆಕಾಶ ಶಬ್ದ, ಗಗನ ಶಬ್ದ, ಅಂತರಿಕ್ಷ, ಮರುತ್ಪಥ ಅಂತ ಹೇಳಿದ್ರೆ ಗಾಳಿಯ ದಾರಿ, ಅರ್ಥಾತ್ ಅದು ಕೂಡ ಆಕಾಶಕ್ಕೆ ಹೆಸರಿರುವಂಥದ್ದು. ಇದೆಲ್ಲ ಶೂನ್ಯ ಶಬ್ದವನ್ನ ಸೂಚನೆ ಮಾಡ್ತದೆ. ಇಲ್ಲಿ ನಂಗೆ ಸಂಖ್ಯಾವಾಚಕ ಪದಗಳನ್ನ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಆಕಾಶ, ಗಗನ, ವಿಯತ್, ಖಂ, ವ್ಯೋಮ, ಅಂಬರ, ಶೂನ್ಯ, ಇದೆಲ್ಲವೂ ಕೂಡ ಆಕಾಶವನ್ನು ತಿಳಿಸಿಕೊಡ್ತದೆ. ಅದಕ್ಕೆಲ್ಲ 0 ಅಂತೇಳಿ. ಭೂಮಿ, ಪೃಥ್ವಿ, ಮೇದಿನಿ, ಮಹಿ, ಕು ಅಂತ ಹೇಳಿದ್ರೆ ಭೂಮಿಗೆ ಹೆಸರು. ಚಂದ್ರ, ಕುಜನಿಗೆ ನಾವು ಕರೀತೇವೆ. ಕು ಅಂದ್ರೆ ಭೂಮಿಯಿಂದ ಹುಟ್ಟಿದವನಾದ್ರಿಂದ ಕುಜ ಅಂತ ಕರೀತೇವೆ. ಹೂವಿಂದ ಜನಿಸಿದವನು ಕುಜ. ಇನ್ನು ಸೋಮ, ಇಂದು, ರೂಪ, ಇದೆಲ್ಲ 1 ಅಂತ ಹೇಳಿದ ವ್ಯವಸ್ಥೆಗಳು. ನೇತ್ರ, ನಯನ, ಈಕ್ಷಣ, ಇದೆಲ್ಲ ಕಣ್ಣಿಗೆ ಹೆಸರು. ಕರ್ಣ, ಭುಜ, ಕರ. ದಸ್ತ್ರ ಅಂತೇಳಿ ಹೇಳಿದ್ರೆ ದಸ್ತ್ರವು ಅಂತ ಆಗ್ಬೇಕು. ಅಂದ್ರೆ ದಸ್ರ ಮತ್ತೆ ನಾಸತ್ಯ ಅಂತೇಳಿ ಅಶ್ವಿನಿ ದೇವತೆಗಳು, ಅದು ಕೂಡ 2. ಅಶ್ವಿನಿ ಅಂತ ಹೇಳಿದ್ರೆ ಅಶ್ವಿನಿ ದೇವತೆಗಳು. ಯಮ ಅಂತ ಹೇಳಿದ್ರೆ ಯಮಳ, ಅದು ಕೂಡ 2 ಸೂಚನೆ ಮಾಡಿ ಕೊಡ್ತದೆ. ಬಟ್ ಇಲ್ಲಿ ನಮಗೆ ಮೇಲ್ಗಡೆ ಶ್ಲೋಕದಲ್ಲಿ ಯಮ ಏಕಜನಸ್ತಥ ಅಂತೇಳಿ ಯಮ ಅಂತ ಹೇಳುವಂತವನು ಒಬ್ಬನೇ ಅಂತೇಳಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿಯ ಯಮ ಶಬ್ದದ ಅರ್ಥ ಬೇರೆ, ಅಲ್ಲಿಯ ಯಮ ಶಬ್ದದ ಅರ್ಥ ಬೇರೆ. ಯಮ ಅಂತೇಳಿ ಯಮ ರಾಜನನ್ನು ಹೇಳಬೇಕಾದ್ರೆ ನಮ್ಮನ್ನೆಲ್ಲ ನಿಯಮನ ಮಾಡ್ತಕ್ಕಂಥವನಿದ್ದಾನಲ್ಲ, ಅವನನ್ನ ಹೇಳ್ಬೇಕಾದ್ರೆ 1 ಅಂತ. ಯಮ ಅಂತ ಹೇಳಿದ್ರೆ ಯಮಳರನ್ನ, ಅವಳಿಯನ್ನು ಹೇಳುವಂತ ಕ್ರಮ ಉಂಟು. ಆ ಶಬ್ದವನ್ನು ಬಳಸಿದಾಗ ಅಲ್ಲಿ ಮತ್ತೆ ಯಮ ಮತ್ತೆ ಯಮಿ, ಮೊದಲನೇ ಅವಳಿ ಜವಳಿಗಳು ಪ್ರಪಂಚದಲ್ಲಿ ಯಮ ಮತ್ತೆ ಅವನ ತಂಗಿ ಹುಟ್ಟಿದ್ದು. ಅದರಿಂದಾಗಿ ಯಮ ಅಂತ ಹೇಳುವ ಶಬ್ದವೇ ನಮಗೆ ಅವಳಿ ಜವಳಿ ಅಂತ ಹೇಳುವಂಥದ್ದನ್ನ ಸೂಚನೆ ಮಾಡಿ ಕೊಡ್ತದೆ. ಅದರಿಂದಾಗಿ ಯಮ, ಯುಗ್ಮ ಇದೆಲ್ಲ 2 ಸೂಚನೆ ಮಾಡ್ತದೆ. ಅಗ್ನಿ, ವನ್ನಿ, ಶಿಖಿ, ಪಾವಕ, ಅನಲ, ರಾಮ, ಗುಣಗಳು 3, ಲೋಕ 3, ಭೂಹು, ಭುವ, ಹಸುವ, ಇದೆಲ್ಲ ನೋಡಿದ್ದೇವೆ ನಾವು. ಅಂತ ಇದೆಲ್ಲ ನಮಗೆ 3 ಅಂತ ಹೇಳುವಂತ ವ್ಯವಸ್ಥೆಯನ್ನು ಸೂಚನೆ ಮಾಡಿ ಕೊಡ್ತದೆ. 4 ಎಂಬುದು ಸಮುದ್ರ, ಅರ್ಣವ. ಅರ್ಣವ ಅಂತ ಹೇಳಿದ್ರು ಸಾಗರಕ್ಕೆ ಹೆಸರು. ಅಬ್ಧಿ ಅಂತ ಹೇಳಿದ್ರು ಅದೇ ಸಾಗರವೇ, ಜಲಧಿ. ವೇದಗಳು 4. ಕೃತ ಕೃತ ಅಂತ ಹೇಳುವಂತ ಸಂಖ್ಯೆಗೆ 4 ಅಂತ ಹೇಳುವಂತಹ ವ್ಯವಸ್ಥೆ ಇದೆ. ಅದು ನಮಗೆ ಇದರಲ್ಲಿ ಪಾಠದಲ್ಲಿ ಕೂಡ ಬರ್ತದೆ. ಇಲ್ಲಿ ಗುರುವಾರ್ಧೆ ವಿಷಯಾದೇ ಕೃತ ಗುಣಾಹಮಾನಂ ಪ್ರದೀಪಂ ತತ್ವ ಅಂತೇಳಿ ಕೃತ ಅಂತ ಹೇಳುವಂಥದ್ದು 4 ಎಂಬುದನ್ನ ಸೂಚನೆ ಮಾಡಿ ಕೊಡ್ತದೆ. ಅದು ಏನು ಅಂತ ಹೇಳುವ ಅದರ ಬಗ್ಗೆ ನಾನು ಮಾಹಿತಿ ತಿಳ್ಕೊಂಡು ನಿಮಗೆ ತಿಳಿಸ್ತೇನೆ. ಯುಗಗಳು 4 ಪ್ರಸಿದ್ಧ. ಮತ್ತೆ 5 ಇಂದ್ರಿಯ, ಅಕ್ಷ, ವಿಷಯ, ಅರ್ಥ, ಬಾಣ, ಶರ, ಇಶು, ಮಾರ್ಗಣ, ಸಾಯಕ. ಸಾಯಕ ಅಂತ ಹೇಳಿದ್ರು ಬಾಣವೇ. ಪ್ರಾಣ, ಭೂತ, ಇದೆಲ್ಲ 5. ಅಕ್ಷ ಅಂತ ಹೇಳಿದ್ರು ಇಂದ್ರಿಯ ಅಲ್ಲಿ. ಮತ್ತೆಲ್ಲ ನಮಗೆ ಇದರಲ್ಲಿ ಬಂದಿದೆ ಅಲ್ಲ, ಪಂಚ ಅರ್ಥಗಳು. ಅರ್ಥ ಅಂತ ಹೇಳಿದ್ರೆ ವಿಷಯ ಅಂತ ಹೇಳಿದ್ರೆ ಒಂದೇ. ಅದರಿಂದಾಗಿ ಅದೆಲ್ಲ 5 ಅಂತ ಹೇಳುವಂಥದ್ದು. ಅಂಗ, ರಸ, ಅರಿ, ಷಡ್ವೈರಿಗಳು. ಅರಿ ಅಂತ ಹೇಳಿದ್ರೆ ವೈರಿಗಳು, ಷಡ್ವೈರಿಗಳು. ಕ್ರೋಧ, ಮೋಹ, ಮದ, ಮಾತ್ಸರ್ಯ ಇತ್ಯಾದಿ ಏನು ಷಡ್ವೈರಿಗಳಿದ್ದಾರೆ ಅದನ್ನ ತಿಳಿಸಿಕೊಡ್ತಾರೆ. ಅದು ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಕಾಮಕ್ರೋಧ ಲೋಭ. ಕಾಮ. ಸರಿ. ಋತುಗಳೀಗ ನೋಡಿದ್ದೇವೆ ಯಾವುದಂತ. ಷಡಂಗಗಳು ಅಂತೇಳಿ ವೇದಕ್ಕೆ ಷಡಂಗಗಳು ಗೊತ್ತಿದೆ ನಮಗೆ, ಅದು ಪಾಠ ಆಗಿದೆ. ಛಂದಶಾಸ್ತ್ರ ಇತ್ಯಾದಿ ಶಾಸ್ತ್ರಗಳು ನಮಗೆ. ಜ್ಯೋತಿಷ, ಛಂದಶಾಸ್ತ್ರ, ನಿರುಕ್ತಂ ಜ್ಯೋತಿಷಂ ತಥಾ ಅಲ್ಪಶ್ಚೇತಿ ಷಡಂಗಾನಿ ಅಂತೇಳಿ ಬರ್ತದೆ. ಇನ್ನು ಸಪ್ತ ಪರ್ವತಗಳು, ಯಾವುದೆಲ್ಲ ಸಪ್ತ ಪರ್ವತಗಳು ಅಂತ ಬಗ್ಗೆ ಅದರ ಬಗ್ಗೆ ನೋಡುವ. ಅಂತೂ ಭೂಧರ, ಗಿರಿ, ನಗ, ಶೈಲ, ಅದ್ರಿ ಇದೆಲ್ಲ ಅಚಲ, ಇದೆಲ್ಲ ಸಪ್ತ ಇದು ಪರ್ವತವನ್ನು ಸೂಚನೆ ಮಾಡುವಂತ ಶಬ್ದ. ಮುನಿ, ಸಪ್ತ ಋಷಿಗಳು, ಅದರಿಂದಾಗಿ ಮುನಿ, ಋಷಿ. ಸಪ್ತ ಅಶ್ವಗಳು, ಸಪ್ತ ಸ್ವರಗಳು. ಇಲ್ಲಿ ಒಂದು ಸ್ವರ ಉಂಟು, ಅದು ಸಾರಿ ಗಾಮ ಪದನಿ ಸ ಅಂತ ಪದನಿ ಎಂಬಲ್ಲಿಗೆ ನಮಗೆ ಸಪ್ತ ಸ್ವರಗಳು ಅಂತ ಪ್ರಸಿದ್ಧ. ಇನ್ನು ಗಜ, ಅಷ್ಟ ದಂತಿ, ಹಸ್ತಿ, ಕುಂಜರ ಅಂತ ಹೇಳಿದ್ರೆ ಆನೆಗೆ. ಅಷ್ಟಕುಲ ನಾಗಂದಿರು ಅಂತ ಸರ್ಪ, ನಾಗ, ಭುಜಂಗ, ಪಶು, ಇದೆಲ್ಲ 8 ಅಂತ ಹೇಳುವಂಥದ್ದು ಪ್ರಸಿದ್ಧ. ಗೋವುಗಳು ಯಾವುದು 9 ಅಂತೇಳಿ ನೋಡ್ಬೇಕಷ್ಟೇ.
ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನೋಡಿ ನೋಡುವ ಅಂಕಗಳು ನವಾಂಕ ಅಂತೇಳಿ ಈ ನಾಟಕದಲ್ಲಿ ಎಲ್ಲ ವ್ಯವಸ್ಥೆಗಳು ಬರ್ತದೆ. ಅದು 9 ಇರುವಂತದ್ದು. ಗ್ರಹರು ರಂಧ್ರ, ನವರಂಧ್ರ. ನಂದ ಅಂತ ಹೇಳಿದ್ರೆ ಗೊತ್ತಿಲ್ಲ. ನವರತ್ನಗಳು ಅಂತ ಹೇಳುವಂತದ್ದು ಪ್ರಸಿದ್ಧ. 10 ದಿಕ್ಕುಗಳು, ದಶ ದಿಕ್ಕುಗಳಿಗೂ ಅಂತೇಳಿ ಹೇಳ್ತೇವೆ. ಕಾಷ್ಠ ಅಂತೇಳಿ, ಆಶಾ ಅಂತ ಹೇಳಿದ್ರೆ ಎಲ್ಲ ಆಶಾ ಅಂತ ಹೇಳಿದ್ರು ದಿಕ್ಕಿಗೆ ಹೆಸರು. ಕಾಷ್ಠ ಅಂತ ಹೇಳಿದ್ರು ದಿಕ್ಕಿಗೆ ಕರೀತಾರೆ. ದಿಕ್ಕು ಅಂತ ಹೇಳಿ ದಿಕ್ಕು ಅದು ಒಟ್ಟು 10 ದಿಕ್ಕುಗಳು ಅಂತ ಹೇಳುವಂತ ಪ್ರಸಿದ್ಧ. ಯಾವುದೆಲ್ಲ 10 ದಿಕ್ಕುಗಳು ಅಂತ ಹೇಳಿದ್ರೆ ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯವ್ಯ, ಉತ್ತರ, ಈಶಾನ ಅಂತ 8 ದಿಕ್ಕುಗಳಾದ್ಮೇಲೆ ಊರ್ಧ್ವ, ಅಧಃ ಅಂತೇಳಿ ಒಟ್ಟು ಮೇಲೆ ಮತ್ತೆ ಕೆಳಗೆ ಅಂತ ಒಟ್ಟು 10 ದಿಕ್ಕುಗಳನ್ನು ಹೇಳ್ತಾರೆ. ಇನ್ನು 11 ರುದ್ರರು, ಶಿವ, ರುದ್ರ, ಭವ, ಭರ್ಗ, ಇದೆಲ್ಲ ರುದ್ರನಿಗೆ ಹೇಳುವಂತ ಶಬ್ದಗಳು. ಅದರಿಂದಾಗಿ 11 ರುದ್ರರು ಅಂತ ಹೇಳುವಂತದ್ದು ಪ್ರಸಿದ್ಧ. 11 ರುದ್ರರಲ್ಲಿ ಬೇರೆ ಬೇರೆ ವಿಭಾಗಗಳು ಉಂಟು. ಒಂದೊಂದು ಕೆಲವು ಕಡೆ ಬೇರೆ ಹೇಳ್ತಾರೆ, ಕೆಲವು ಕಡೆ 2-3 ಪಾಠಾಂತರಗಳಿರ್ತದೆ. ಅಂತೂ ನಮ್ಮ ಅದು ಏಕಾದಶ ರುದ್ರರು ಅಂತ ಹೇಳಿದ್ರೆ ಅದರಲ್ಲಿ ಮಾಹಿತಿಯಲ್ಲಿ ಬರ್ತದೆ. ನಮಗೆ ಹೆಚ್ಚಿನ ನಕ್ಷತ್ರಗಳಲ್ಲಿ ಅವರ ಹೆಸರುಗಳು ಬರ್ತದೆ. ದ್ವಾದಶ ಆದಿತ್ಯರು ಕೂಡ ಅರ್ಕ, ಸೂರ್ಯ, ರವಿ, ಭಾಸ್ಕರ, ಮಿತ್ರ, ರಾಶಿ. ಇದು ಮಿತ್ರವರೆಗೆ ನಮಗೆ ಇದೆಲ್ಲ ಸೂರ್ಯನ ಹೆಸರುಗಳು. ರಾಶಿ ಅಂತ ಹೇಳುವಂಥದ್ದು 12 ರಾಶಿಗಳು ನಮಗೆ ಗೊತ್ತಿರುವಂತದ್ದು. ವಿಶ್ವೇ ದೇವತೆಗಳು 13 ಅಂತ ಹೇಳುವಂಥದ್ದು ಅದು ಕೂಡ ಪ್ರಸಿದ್ಧವೇ. ಯಾರೆಲ್ಲ ಅಂತೇಳಿ ಮಾಹಿತಿಯನ್ನು ಮತ್ತೆ ಹಂಚಿಕೊಳ್ಳುವ. ಅಂತೂ ಒಂದೊಂದು ಕರ್ಮಗಳಿಗೂ ಕೂಡ ಬೇರೆ ಬೇರೆ ವಿಶ್ವೇ ದೇವತೆಗಳಿದ್ದಾರೆ. ಉಪನಯನಕ್ಕೆ ಒಬ್ಬರು, ಮದುವೆ ವಿಷಯಗಳಿಗೆ ಒಬ್ಬರು, ಶ್ರಾದ್ದಕ್ಕೆ ಒಬ್ಬರು ವಿಶ್ವೇ ದೇವತೆಗಳು. ಹೀಗೆ ಒಟ್ಟು 10 ವಿಶ್ವೇ ದೇವತೆಗಳು, ಹಾಗೆ 13 ಅಂತ ಹೇಳುವಂಥದ್ದು ಪ್ರಸಿದ್ಧ. ಹೆಚ್ಚಿನ ದಶ ವಿಶ್ವೇ ದೇವತೆಗಳು ಇದ್ದಾರೆ, ಏಕಾದಶರು ಇದ್ದಾರೆ, ಮತ್ತೆ 2 ಪ್ಲಸ್ ಸೇರುವಂತದ್ದು ಉಂಟು. ಒಟ್ಟು 13 ವಿಶ್ವೇ ದೇವತೆಗಳು ಅಂತ ಹೇಳುವಂಥದ್ದು ಇರುವಂತದ್ದು ವ್ಯವಸ್ಥೆ. ಅದರಲ್ಲಿ ಪ್ರಸಿದ್ಧರು 10 ಅಂತೇಳಿ. ಹಾಗೆ ಒಟ್ಟು 13 ವಿಶ್ವೇ ದೇವತೆಗಳು ಅಂತ. ಮತ್ತೆ ಮನುಗಳು 14 ಮನುಗಳು ಇದ್ದಾರೆ. ಮನ್ವಂತರ ಪ್ರವರ್ತಕರು. ಅದರಲ್ಲಿ ಈಗ ವೈವಸ್ವತ ಮನ್ವಂತರ ಇತ್ಯಾದಿಗಳನ್ನು ಹೇಳಿರ್ತೇವೆ. ಸಾವರ್ಣಿಹಿ ಅದೆಲ್ಲ ಬರ್ತದೆ ನಮಗೆ. ಅಂತೂ ಈಗ ವೈವಸ್ವತ ಮನ್ವಂತರದಲ್ಲಿ ಇದ್ದೇವೆ. ಇಂದ್ರರು 14. ಅದು ಯಾರು ಅಂತ ನೋಡ್ಬೇಕಷ್ಟೇ. ಮನುಗಳನ್ನೇ ಹೇಳುವಂಥದ್ದು ಅಥವಾ ಬೇರೆ ಇಂದ್ರರು ಅಂತೇಳಿ ವ್ಯವಸ್ಥೆ ಇದೆ. ಇಂದ್ರ ಅಂತ ಬೇರೆ ವ್ಯವಸ್ಥೆ ಇದೆ ಕಾಣ್ತದೆ, ಅದು ನೋಡುವ. 15 ತಿಥಿಗಳು ಪ್ರಸಿದ್ಧ. 16 ಭೂಪ, ನೃಪಾಲರು 16 ಜನ ಅಂತೇಳಿ. ಕಲೆಗಳು 16 ಅದು ಗೊತ್ತಿಲ್ಲ ನಂಗೆ ಕಲೆ. ಅತ್ಯಷ್ಟೇ ಅಂತ ಹೇಳಿದ್ರೆ 17, ಅದು ಕೂಡ ಅದರ ಬಗ್ಗೆ ಮಾಹಿತಿ ಇಲ್ಲ. 18 ಪುರಾಣಗಳು ಪ್ರಸಿದ್ಧ. ಧೃತಿ ಅಂತ ಹೇಳುವಂಥದ್ದು ಛಂದಸ್ಸು. ಆ ಧೃತಿ ಛಂದಸ್ಸಿನಲ್ಲಿ 18 ಅಕ್ಷರಗಳಿರ್ತದೆ ಒಂದು ಪಾದದಲ್ಲಿ. ಅದರಿಂದಾಗಿ 18 ಅಂತ ಹೇಳುವಂಥದ್ದನ್ನು ಸೂಚನೆ ಮಾಡ್ತದೆ. ಅದು 20 ಅಕ್ಷರಗಳು ಅತಿಧೃತಿ ಛಂದಸ್ಸಿನಲ್ಲಿ ಒಂದು ಪಾದದಲ್ಲಿ ಇರ್ತದೆ. ಅದರಿಂದಾಗಿ 20 ಸಂಖ್ಯೆನದ್ದು ಸೂಚನೆ ಮಾಡ್ತದೆ. ಕೃತಿ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಅಂಗುಲಿ, ನಖ, ಉಗುರುಗಳು 20. ಅದು 20 ಕೈಯಲ್ಲಿನ 5, 10 ಕಾಲಲ್ಲಿ 10, ಒಟ್ಟು 20 ಅಂಗುಲಿಗಳು. ಮತ್ತೆ 21 ಪ್ರಕೃತಿ. ಪ್ರಕೃತಿಗಳು 21ನೇದ್ದುಂಟು. 20 ತತ್ವಗಳನ್ನ ಹೇಳಿ 21ನೇದು ಪ್ರಕೃತಿ ಅಂತ ಹೇಳುವಂಥದ್ದು ಒಂದು ವಿಭಾಗ ಉಂಟು. ಅಥವಾ 26ನೇದ್ದು ಪ್ರಕೃತಿ, 27ನೇದ್ದು ಪುರುಷ ಅಂತ ಹೇಳುವಂಥದ್ದು ಒಂದು ವ್ಯವಸ್ಥೆ ಉಂಟು. ಅಂತ ಪ್ರಕೃತಿ ಸಂಖ್ಯೆಯನ್ನು 21ಕ್ಕೆ ಬಳಸ್ತಾರೆ. ಸಮಿಧೆಗಳು 21. ಅದು ಅಗ್ನಿಮುಖ ಪ್ರಯೋಗದಲ್ಲಿ ಬರ್ತದೆ. ಒಟ್ಟು ಸಮಿಧೆಗಳನ್ನು 21 ಇಟ್ಟು ಅದನ್ನು ಮತ್ತೆ ವಿಭಾಗ ಮಾಡ್ಲಿಕ್ಕೆ ಹೇಳ್ತಾರೆ. ಅಂತೂ ಸಮಿಧೆ ಅಂತ ಹೇಳಿದ ತಕ್ಷಣ ಅದು 21 ಸಂಖ್ಯೆಯನ್ನು ಸೂಚನೆ ಮಾಡ್ತದೆ. ಆಕೃತಿ 22. ಅದು ಅಂದಾಜಿಲ್ಲ ನನಗೆ, ವಿಕೃತಿಯೋ ಗೊತ್ತಿಲ್ಲ, ಅದು ಛಂದಸ್ಸ ಅಥವಾ ಬೇರೆ ವಿಷಯ ಗೊತ್ತಿಲ್ಲ, ನೋಡ್ಬೇಕು. 24 ತೀರ್ಥಂಕರರು ಪ್ರಸಿದ್ಧ. ಜಿನರು ಅಂತೇಳಿ ಹೇಳಿ 24 ಜನ. ಗಾಯತ್ರಿಯಲ್ಲಿ 24 ಅಕ್ಷರಗಳಿರುವಂತದ್ದು. ಸಂಕೃತಿ ಅಂತ ಹೇಳಿದ್ರೆ ಗೊತ್ತಿಲ್ಲ. ಇನ್ನು 25 ತತ್ವ, 25 ತತ್ವ, 26ನೇದು 27ನೇದು ಪುರುಷ ಒಂದು ವ್ಯವಸ್ಥೆ ಉಂಟು. ತತ್ವಗಳು 25 ಅಂತ ಹೇಳುವಂಥದ್ದು ವ್ಯವಸ್ಥೆ ಉಂಟು. ಅಧಿಕೃತಿ ಅಂತ ಹೇಳಿದ್ರೆ ಅದು ಛಂದಸ್ಸೋ ಗೊತ್ತಿಲ್ಲ, ಅದರ ಬಗ್ಗೆ ಮಾಹಿತಿ ಇಲ್ಲ.
ಅತಿಕೃತಿ ಛಂದಸ್ಸು ಉಂಟು ಅಂತ ಧೃತಿ ಕೇಳಿದ್ದೇನೆ, ಅತಿಕೃತಿ ನೋಡ್ಬೇಕಷ್ಟೇ. ಉತ್ಕೃತಿಯು ಗೊತ್ತಿಲ್ಲ. ನಕ್ಷತ್ರಗಳು 27, 32 ಹಲ್ಲುಗಳನ್ನು ಉದಿರಿಸ್ತೇನೆ ಅಂತೇಳಿ, ಹಾಗೆ ರಥದಂತ ಅಂತೇಳಿ 32 ಶಬ್ದ. ಅಮರರು ದೇವತೆಗಳು 33, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಹೀಗೆ ಒಟ್ಟು ಲೆಕ್ಕ ಅದರಲ್ಲಿ ಮತ್ತೆ ಯಾರು ಬರ್ತಾರೆ ಅಂತ ಈಗ ನಂಗೆ ನೋಡ್ಬೇಕಷ್ಟೇ. ಅಂತೂ 11, 12 ಅಷ್ಟವಸುಗಳು ಬರುತ್ತೆ. ಸರಿ, ಹಾಗೆ 33 ದೇವತೆಗಳು ಬರ್ತಾರೆ ನಮಗೆ. ಅಲ್ಲಿಗೆ 33 ಆಯ್ತಲ್ಲ. ಇನ್ನ ಇಬ್ರು ಕಮ್ಮಿ ಆಗ್ತಾರೆ, ಇನ್ನ ಇಬ್ರು ಗೊತ್ತಿರ. ಕಡೆ ಅಶ್ವಿನಿ ದೇವತೆಗಳು. ಅಶ್ವಿನಿ ದೇವತೆಗಳಲ್ಲ. ಸರಿ ಹೌದು. ಸರಿ ಸರಿ, ಅದೇ ಒಟ್ಟು 33 ಆಗ್ತದೆ. ಹೌದು. ಈಗ 11 ಮತ್ತೆ 12 23 ಆಯ್ತು, ಪ್ಲಸ್ 8 31 ಆಯ್ತು, ಮತ್ತೆ ಅಶ್ವಿನಿ ದೇವತೆಗಳು 2. ಹೀಗೆ 33 ಕೋಟಿ ದೇವತೆಗಳು ಅಂತ ನಮ್ಮಲ್ಲಿ ಹೇಳಿದ್ರೆ 33 ರೀತಿಯ ದೇವತೆಗಳು ಅಂತೇಳಿ ವ್ಯವಸ್ಥೆ ಇರುವಂತದ್ದು. ಇದು ಪ್ರಸಿದ್ಧ. ಮತ್ತೆ ಇಲ್ಲಿ ಸಮಯ ಆಗಿದೆ ಅಲ್ಲ, ಇನ್ನು ಒಂದು ನೋಡಿ ಬಿಡುವ. ಇಲ್ಲಿ ಒಂದು ಕೆಳಗಡೆ ಕೊಟ್ಟಿದೆ, ಈ ವಿಧಾನದಲ್ಲಿ ಅಂಕಾನ ಮಾಮತಪತಿ ನಿಯಮವನ್ನು ಬಳಸಿ ಶಾಸ್ತ್ರದಲ್ಲಿ ಸಂಖ್ಯೆಗಳನ್ನು ತಿಳಿಯಬೇಕು. ಉದಾಹರಣೆಗೆ ಇಂದೋರಸಾಗ್ನಿ ತ್ರೀಷು ಸಪ್ತಭೂಧರ ಮಾರ್ಗಣಾಹ ಅಂತೇಳಿ ಕೊಟ್ಟಿದ್ದಾರೆ. ಈ ಶಬ್ದದಿಂದಾಗಿ ಕೂಡ ನಮಗೆ ಅಕ್ಷರ ಸಂಖ್ಯೆಗಳನ್ನು ನೋಡಬಹುದು. ಇಲ್ಲಿ ಇಂದು ಅಂತ ಹೇಳಿದ್ರೆ 1, ರಸ ಅಂತ ಹೇಳಿದ್ರೆ 6, ಇಂದೋಹ ಅಂತೇಳಿ ಆ ಶಬ್ದ. ಇಂದು ಅಂತ ಹೇಳಿದ್ರೆ 1, ಚಂದ್ರನಿಗೆ 1, ರಸ 6, ಅಗ್ನಿ 3, ಮತ್ತೆ ತ್ರಿ ಅಂತ ಹೇಳಿದ್ರೆ 3, ತ್ರೀಷು ಅಂತ ಹೇಳಿದ್ರೆ ಇಶು ಅಂತ ಹೇಳಿ ಅಲ್ಲಿ ತ್ರಿ 3, ಒಟ್ಟು ಅಗ್ನಿ 3, ಮತ್ತೆ ತ್ರಿ ಅಂತ ಹೇಳುವ ಶಬ್ದಕ್ಕೆ 3, ಪುನಃ ಒಂದು ತ್ರಿ ಶಬ್ದಕ್ಕೆ 3, ಇಶು ಅಂತ ಹೇಳಿದ್ರೆ 5 ಬಾಣಗಳು, ಸಪ್ತ ಪರ್ವತಗಳು, ಸಪ್ತ ಭೂಧರ ಪುನಃ 7 2 ಸಲ. ಅದೇ ಮಾರ್ಗಣ ಅಂತ ಹೇಳಿದ್ರೆ 5 ಬಾಣ. ಆದ್ರಿಂದ ಈ ಸಂಖ್ಯೆಯನ್ನ ಉಲ್ಟಾ ಮಾಡಿದಾಗ 5 7 7 5 3 3 3 6 ಪ್ಲಸ್ 1 ಅಂತ ನಮಗೆ ರಸ ಇಂದೋಹ ಅಂತೇಳಿ ಉಂಟಲ್ಲ. ಅದು ಬೇಕಿದ್ರೆ ಅದನ್ನು ಕೊಡಿಸಿದ್ರೆ 1, ಇಲ್ಲದಿದ್ರೆ ಇಷ್ಟು ವ್ಯವಸ್ಥೆಗಳು. ಹೀಗೆ ಪದಗಳ ಸಂಖ್ಯೆಗಳ ಜ್ಞಾನವನ್ನು ನಾವು ತಿಳಿಯಬಹುದಾಗಿದೆ. ಇಲ್ಲಿಗೆ ಪ್ರಥಮ ಸೋಪಾನ ನಮಗೆ ಮುಕ್ತಾಯ ಆಗ್ತದೆ. ಇದರ ಬಗ್ಗೆ ಮಾಹಿತಿಗಳು ಅಂದ್ರೆ ಯಾವ್ದು ಎಷ್ಟೆಷ್ಟು ಅಂತ ಮಾಹಿತಿ ಒಂದು ಸಲ ಹೋಮ್ವರ್ಕ್ ಕೊಟ್ಟಿತ್ತು, ಸ್ವಲ್ಪ ಸಂಗ್ರಹ ಆಗಿತ್ತು. ಮತ್ತೆ ನೋಡುವ ಅದರಲ್ಲಿ ಯಾವ ಸಂಗ್ರಹ ಆಗಿದೆ ಅದನ್ನು ಕೇಳಿ ಮತ್ತೆ ಹೊಸದಾಗಿ ಬಾಕಿ ಇರುವಂತದ್ದನ್ನು ಕೂಡ ನೋಡುವ. ಸರಿ, ಇವತ್ತಿನ ಪಾಠ ಶ್ರೀಕೃಷ್ಣ ಅರ್ಪಣಮಸ್ತು. ಮೂರ್ತಿತ್ವೇ ಪರಿಕಲ್ಪಿತ ಶತಕೃತೋ ಆತ್ಮೇತಿ ಆತ್ಮವಿಧಾನ್ ಪ್ರತಿಷ್ಠೇಡತಾಂ ಭರ್ತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯ ಸ್ಥಿತಿ ವಿಭುಶ್ಚಾನೇಕದಾಯಶುತು ಆಚಮ್ನ ಸದಧಾತನೈಕ ಕಿರಣ ಸ್ತ್ರೈಲೋಕ್ಯ ದೀಪೋ ರವಿಃ. ಒಂದು 2 ನಿಮಿಷ ಇರ್ತೇನೆ, ಮತ್ತೆ ಒಂದು 5 ನಿಮಿಷ ಕಳೆದು 8:40ಕ್ಕೆ ಅದೇ 1 ನಿಮಿಷದಲ್ಲಿ ಶುರು ಮಾಡುವ ಪಾಠ ಬೃಹಜ್ಜಾತಕ.